ಬೇಕಾದ್ರೆ ಅದು ಉಲ್ಟಾ ಆಯ್ತು. ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದ್ ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ, ಬಟ್ ಇದರಲ್ಲಿ ಏನ್ ಮಾಡಿದೀನಿ ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದ್ರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದ್ದೀನಿ, ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂತ ನಾನು ಕುತೂಹಲ ಇದೆ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗು ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗು ಅದು ಕೇಳೋದಕ್ಕೆ ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯ್ತು ಅಂತ, ಯಾಕಂದ್ರೆ ಆಡಿಯನ್ಸ್ಗೆ ಅದು ರೀಚ್ ಆದ್ರೆ ಮಾತ್ರ ಕ್ಯಾರೆಕ್ಟರ್ ವೆಯ್ಟೇಜ್ ಜಾಸ್ತಿ ಆಗಿದೆ. ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ನೀವು ಎಷ್ಟು ಪರ್ಫೆಕ್ಟ್ ಆಗಿ? ಅಂದ್ರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ ನಾನು ರಾತ್ರಿ ಆದ್ರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದ್ರೆ ಏನಂದ್ರೆ ನಮ್ಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯ್ ಹೊಡಿಯಕ್ಕಲ್ಲ, ನಾವಲ್ಲಿನ ಪಾತ್ರ ತರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದ್ರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದ್ರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಕ್ಯಾರವಾನಿ ಬರ್ಬೇಕು, ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದಾ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆ ಎಲ್ಲ ಹಾಳಾಗೋಗಿದೆ. ಅಂದ್ರೆ ಅಷ್ಟು, ಬಟ್ ಆದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಆಗಿ ತುಂಬಾ ಕೂಲ್ ಆಗಿ ಮಾತಾಡ್ತಿರ್ತಾನೆ. ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯ್ತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜು, ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದ್ರೆ ಹಲವಾರು ಬದುಕುಗಳು ಅವನು ಆಗ್ಬಹುದು, ಹಲವಾರು ಭಾಗದ ಜನ ಅವನಾಗ್ಬೋದು. ಐ ಥಿಂಕ್ ಆ ಭಾಗ್ಯ ನಮಗಿದೆ, ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂಡ್ ತುಂಬಾ ರೆಸ್ಪೆಕ್ಟ್ಫುಲ್ ಇರ್ಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಅಭಿಲಾಷ್, ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನ ಥಿಯೇಟರ್ ಕರ್ಕೊಂಡ್ ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಇದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬರೇಷನ್. ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಾದ್ರೆ, ಇದು ಹೆಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋದ್ರ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಆದ್ರೆ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗೆ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದಲು ಬೇರೆ ತರ ಇತ್ತು ಸರ್. ಮೊದಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದೆ ಪೋಸ್ಟರ್ ಅನ್ಸಿದ್ರೆ ಜನ ಬರ್ತಾ ಇದ್ರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂತ್ರಂ ಸೋ ಆದ್ರೆ ಬೇರೆ ತರ, ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಗೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ವರ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾನು ಇಲ್ಲಿಂದಾನೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ, ವಿಜಯ್ ಸರ್ ಅಲ್ಲ ಅಲ್ಲೂ ವಿಜಯ್ ಸರ್ ಇಲ್ಲಿ ಮಾತಾಡ್ತಾರೆ. ಸರ್ ಹೇಳಿದಂಗೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ, ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಹೇಳಬೇಕು ಅಂದ್ರೆ ಈ ಮಾರುತಿ ಸುಜುಕಿ ಅನ್ನೋದು, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದ್ರೆ ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49% ಅಂತೆ. ಸೊ 1% ಅಲ್ಲಿ ಅದೊಂದು ಹೀರೋಯಿಸಮ್ ನಂಗೆ ತಿಕ್ತಿ ಎಲ್ಲಾದ್ರೂ. ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ಬಿ ಶೆಟ್ಟರ್ನ ಹಂಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಕೆಟ್ಟವನಾಗಿದ್ರು ಅದು ವರ. ಈಗ ಎಲ್ಲಾದ್ರೂ ಪಾಡ್ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಿಂದೇನೋ ಹೊಸದ್ ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ, ಅದ್ರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟೋ ದುಡ್ಡು ಬರ್ತಾ ಇದೆಯಲ್ಲ ಆಗೋದಲ್ಲ, ಯಾಕೆ ಕೊಡಲ್ಲ ನೀವು 300 ರೂಪಾಯಿ ಅನ್ನೋದು ತುಂಬಾ ಅದನ್ನ ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನ ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗೆ ಆಗಲ್ಲ. ಅದು ಎಲ್ಲ ಪಾಡ್ ನಡ್ಕೊಂಡು ಹೋಗ್ತಾ ಇದೆ, ನೀನು ಯಾರು ಕೇಳಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು
ನಮ್ಮ ಜನಗಳು ಹೌದು ಅಂತ ಇದನ್ನ ಕಥೆಯಾಗಿ ಒಪ್ಕೊಳ್ದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತೆ ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನ ಈ ಒಂದು ವಿಧದಲ್ಲಿ ತೋರಿಸುವಂತ ಪ್ರಯತ್ನ. ವಿಜಯ್ ಸರ್. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಕಥೆ ವಿಷಯದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಂಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವು ಇದ್ದೇ ಇರುತ್ತೆ. ಈ ಸಿನಿಮಾದ ನೋವು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ ನನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಆ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ದರೂ ಮನೆ ನೋವನ್ನ ಮರೆತು ನನಗೋಸ್ಕರ ನಮಗೋಸ್ಕರ ಬಂದು ಪಾಪ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನ್ಸ್ಬೇಕಿಂದ ನನಗೆ ತುಂಬ ಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajveer sir, on your left. So the teaser is electrifying. Congrats on that. ಈಗ ವಿಜಯ್ ಸರ್ ಕೈಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತಹ ಆಯುಧ ಇದೆ, ನಿಮ್ಮ ಕೈಯಲ್ಲಿ ಸುಡುವಂತಹ ಆಯುಧ ಇದೆ. ನಿಮ್ಮನ್ನ ನೀವೇ ಸುಟ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಹತ್ತಿರ. ಸೊ ಈ ಪಾತ್ರ ಬೇರೇನು ಬೇಡ ವೆಪನ್. ಐ ಥಿಂಕ್ ಹೊರಗಡೆ ಅವ್ರನ್ನ ಕೊಲ್ಲೋದಕ್ಕೆ ಬೇರೆ ಬೇಕು, ನಮ್ಮನ್ನು ನಾವು ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ವಿಜಯ್ ಸರ್ ಇಲ್ಲಿ ಮೊದಲಿಗೆ ನೀವು